ಅತಿಥಿಗಳಾಗಿ ಆಗಮಿಸಿದಂತ ನಮ್ಮ ಎಎಫ್ಐದ ಸ್ಟೇಟ್ ಹಾಗೂ ಜಿಲ್ಲಾ ಪ್ರೆಸಿಡೆಂಟ್ ಆದಂತ ಡಾಕ್ಟರ್ ಮೋಹನ್ ಗಿರಾಜ್ ಸರ್ ಅವರನ್ನು ಈ ವೇದಿಕೆಗೆ ವೆಲ್ಕಮ್ ಮಾಡೋದ್ರ ಮೂಲಕ ಅವರನ್ನು ಈ ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ. ಅದರಂತೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಆಯುಷ್ ಟಿವಿಯ ವೈಸ್ ಪ್ರೆಸಿಡೆಂಟ್ ಆದಂತ ಮಿಸ್ಟರ್ ಹರೀಶ್ ಆರ್ ಸರ್ ಅವರಿಗೆ ವೇದಿಕೆಗೆ ಬರಮಾಡಿಕೊಳ್ಳುತ್ತೇವೆ. ಅದರಂತೆ ನಮ್ಮ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಆದಂತ ಡಾಕ್ಟರ್ ರುದ್ರಸ್ವಾಮಿ ಮಠ್ ಸರ್ ಅವರು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ನಮ್ಮ ಆತ್ಮೀಯರು ಹಾಗೂ ನಮ್ಮವರೇ ಆದಂತ ಡಾಕ್ಟರ್ ಬಾಲರೆಡ್ಡಿ ಸರ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಬಾಗಲಕೋಟ್ ಇವರು ಕೂಡ ವೇದಿಕೆ ಹಂಚಿಕೊಳ್ಬೇಕಾಗಿ ತಮ್ಮಲ್ಲಿ ಸಾರಿ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಸತಿ ಕರೆ ಕೊಟ್ಟಾಗ ತಪ್ಪದೆ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ತಾವು ಬರುವುದಲ್ಲದೆ ತಮ್ಮ ಹತ್ರ ಇರೋರನ್ನು ಕರ್ಕೊಂಡು ನಮ್ಮ ಸಭೆಗೆ ಒಂದು ಶೋಭೆ ತರುವಂತಹ ಕಾರ್ಯಕ್ರಮ ಎಲ್ಲ ತಾಲೂಕಿನ ಕಮಿಟಿಯವರು, ಎಲ್ಲ ಅಧ್ಯಕ್ಷರು, ಎಲ್ಲ ಸದಸ್ಯರು, ಕಮಿಟಿ ಸದಸ್ಯರು ಪ್ರತಿ ಸತಿನೂ ಮಾಡ್ಕೊಂಡಿದ್ದಾರೆ. ಇದು ಸತಿ ಮಾಡಿದ್ದಾರೆ. ಸೊ ಎಲ್ಲ ತಾಲೂಕಾ ಕಮಿಟಿಗಳಿಗೆ ನನ್ನ ಹೃತ್ಪೂರ್ವಕ ಸ್ವಾಗತ. ಪ್ರತಿ ಮೀಟಿಂಗ್ ಅಲ್ಲೂ ನಾವು ಕರೆದಾಗ ಏನಾದ್ರೂ ಒಂದು ಅಜೆಂಡಾ ಇಟ್ಕೊಂಡು ಮಾಡ್ತೀವಿ. ಏನಾದ್ರೂ ನಾವು ಬರ್ನಿಂಗ್ ಇಶ್ಯೂ ಇದ್ದಾಗ ಮೀಟಿಂಗ್ ಮಾಡ್ತಿದ್ವಿ. ಪ್ರತಿ ಸತಿ ವಿತೌಟ್ ಬರ್ನಿಂಗ್ ಇಶ್ಯೂಸ್ ಮೀಟಿಂಗ್ ಕರೆದೇವಿ. ಅದ್ರ ಪ್ರತಿ ಸತಿ ಅಲ್ಲಿ ಏನಾಗೈತಿ ಇಲ್ಲಿ ಏನಾಗೈತೆ ಇದೇ ಹಾಟ್ ಡಿಸ್ಕಷನ್ ಇರ್ತಿತ್ತು. ಈ ಸತಿ ಆದ ಹಾಟ್ ಡಿಸ್ಕಷನ್ ಇಲ್ಲ. ಈ ಸತಿ ಆ ಹಾಟ್ ಡಿಸ್ಕಷನ್ ಬಿಟ್ಟು ಒಂದ್ ಸ್ಟೆಪ್ ಮುಂದೆ ಹೋಗಿವೆ ಅಂತ ಅನ್ಕೊಳಕ್ ಒಂದ್ ಹೆಮ್ಮೆ. ಯಾಕಂದ್ರೆ ಫ್ಯೂಚರ್ ಪ್ಲಾನ್ಸ್ ಫಾರ್ ದ ಎಎಫ್ಐ ಡಾಕ್ಟರ್ಸ್ ಅಂದ್ರೆ ಈಗ ಏನ್ ನಾವು ಹೊಸದಾಗಿ ಅಲ್ಟ್ರಾ ಕಾರ್ಪೊರೇಟ್ ಲೆವೆಲ್ ಬರತೈತಿ. ಸೊ ಕಾರ್ಪೊರೇಟ್ ಲೆವೆಲ್ ನಾವು ಅಡ್ಜಸ್ಟ್ ಆಗ್ಬೇಕಪ್ಪ ಅಂದ್ರೆ ನಮ್ಮ ಬರೋ ಪೀಳಿಗೆ ಈಗಿಂದನೇ ಅದಕ್ಕೆ ಅಡ್ಜಸ್ಟ್ ಆಗ್ಬೇಕು. ಎಷ್ಟೊಂದ್ ಸತಿ ನಿಮ್ಗೂ ಅದ ಅನುಭವ ಆಗಿರ್ಬೇಕು, ನಾನು ಅನುಭವ ರಿಪೀಟೆಡ್ಲಿ ಆಗ್ತಿರ್ತೈತಿ. ಸರ್ ನಿಮ್ ಹಾಸ್ಪಿಟಲ್ ಇಲ್ಲ, ನಿಮ್ ಕ್ಲಿನಿಕ್ ಇಲ್ಲ, ನಿಮ್ ರಿಯಂಬರ್ಸ್ಮೆಂಟ್ ಆಗ್ತೈತಿ, OPD bill ಬರ್ತೈತಿ. ಸಿ ಮೆಜಾರಿಟಿ ಆಫ್ ದ ಪೀಪಲ್ ಆಫ್ಟರ್ ಕೋವಿಡ್ ಎವ್ರಿಬಡಿ ವಾಂಟ್ಸ್ ಐದರ್ ಫ್ರೀ ಆರ್ ಸಂಬಡಿ ಶುಡ್ ಪೇ ಫಾರ್ ಇಟ್. ಲೈಕ್ ಅದರ್ ಇನ್ಶೂರೆನ್ಸ್ ನವರು ಇಲ್ಲ ಕಂಪನಿಯವರು ಪೇ ಮಾಡೋಕೆ ಯಾರು ಕೈಲಿಂದ ಕೊಡೋದು ಬೇಡ ಅನ್ಕೊಳತಾರ ಎಲ್ಲರೂ. ಸೊ ಇದು ನಮ್ ಫ್ಯೂಚರ್ ಡಾಕ್ಟರ್ಸ್ ಆಗ್ಬಾರ್ದು ಅಂತ ದೂರದೃಷ್ಟಿ ಇಟ್ಕೊಂಡು ಹರೀಶ್ ಸರ್ ನಮ್ ಅಧ್ಯಕ್ಷರಿಗೆ ಹೇಳಿದಾಗ ಸೊ ಅದಕ್ಕೆ ಏನೇನ್ ಪಾಸಿಬಿಲಿಟೀಸ್ ಅದಾವು ಅಂತ ಎಕ್ಸ್ಪ್ಲೋರ್ ಮಾಡಕ ಹರೀಶ್ ಸರ್ ಬಂದಿದ್ದಾರೆ. ಹರೀಶ್ ಸರ್ ನಮ್ಗೂ ನಿಮ್ಗೆ ಎಲ್ಲರಿಗೂ ಗೊತ್ತು. ಅವರು ಇತ್ತೀಚೆಗೆ ಗ್ಲೋಬಲ್ ವೆಲ್ನೆಸ್ ಮೀಟರ್ ಅಂತ ಅತ್ಯಂತ ಅಚ್ಚುಕಟ್ಟಾದಂತ ಮತ್ತ ನಾವೆಲ್ಲರೂ ಎಲ್ಲಾ ಥ್ರೂಔಟ್ ಸ್ಟೇಟ್ ಎಲ್ಲಾ ರಾಜ್ಯದ ಎಲ್ಲಾ ಮೂಲೆಗಳಿಂದ ಅಲ್ಲಿ ಸೇರಿದ್ವಿ. ನಮ್ಮ ಜಿಲ್ಲೆ ಆಲ್ಮೋಸ್ಟ್ ನಮ್ದೇ ರಾಜ್ಯಾಧ್ಯಕ್ಷರು ನಮ್ಮ ತಾಲೂಕು ನಮ್ಮ ಜಿಲ್ಲೆದವ್ರಿಗೆ ಆಗಿರೋದ್ರಿಂದ ಹತ್ತತ್ರ 400 ಸಂಖ್ಯೆ ಪ್ರತಿ ಸರಾಸರಿ ತಾಲೂಕಿಗೆ 50 ದಾಟಿ ನಾವು ರಿಜಿಸ್ಟ್ರೇಷನ್ ಮಾಡಿದ್ವಿ. ಅಷ್ಟು ಜನ ಹೋಗ್ಬೇಕು. ಅದು ಸಾಧ್ಯ ಆದದ್ದು ಎಲ್ಲಾ ಸದಸ್ಯರ ಸಹಕಾರದಿಂದ. ನಾವು ಕಮಿಟಿಯವರು ಪೋಸ್ಟ್ ಮಾಡಿದ್ವಿ, ಕಮಿಟಿಯವ್ರು ಕರೆದ್ವಿ ಅಂತಲ್ಲ, ಎಲ್ಲರ ಮನುಷ್ಯಗಳಿಗೆ ಬರೋಂಗ್ ಅದನ್ನ ಮೆಸೇಜ್ ಕೊಟ್ರಲ್ಲ ನಮ್ಮ ರಾಜ್ಯಾಧ್ಯಕ್ಷರು. ಸೊ ಮತ್ತ ಆಯುಷ್ ಟಿವಿಯಿಂದ ಅದು ಅಷ್ಟೇ ಪ್ರಯತ್ನಗಳಿತ್ತು. ಸೊ ಅದೊಂದು ಸುಸಜ್ಜಿತ ಮತ್ತು ಸುಂದರ ಮತ್ತು ಅಚ್ಚುಕಟ್ಟಾದ ಕಾರ್ಯಕ್ರಮ ಆಗಿತ್ತು. ಅದಕ್ಕೆ ಎಲ್ಲರೂ ಅದನ್ನ ಅಪ್ರಿಶಿಯೇಟ್ ಮಾಡಿದಾರೆ ಅನ್ಕೊಂತೀನಿ, ಇನ್ಕ್ಲೂಡಿಂಗ್ ಫುಡ್ ಅಂಡ್ ಎವ್ರಿಥಿಂಗ್. ಎಲ್ಲಾ ಪ್ರೋಗ್ರಾಮ್ ಅಂದಾಗ ಒಂದಿಷ್ಟು ಹೆಚ್ಚು ಇರ್ತಾವ, ಬಟ್ ಮೆಜಾರಿಟಿ ಏನ್ ಫಿಟ್ ಆಗೈತೆ ಅದು ನೋಡ್ಬೇಕು. ಸೊ ಮೆಜಾರಿಟಿ ವಾಸ್ ಗುಡ್. ಸೊ ಅದಕ್ಕೆ he is the person ಅದನ್ನು ಆರ್ಗನೈಸ್ ಮಾಡ್ತಾರೆ ಅಂದ್ರೆ so that we can have some more inputs for future Ayurvedic practitioners. ಸೊ ಇದು ಒಂದು ಇಶ್ಯೂ. ಇನ್ನೊಂದು ಈಗೆಲ್ಲ ನಮ್ಮ ಸೋಷಿಯಲ್ ಎಲ್ಲ ಒಂದು ಇಂಡಿವಿಜುವಲ್ ಬ್ಯಾಂಕ್ ಹ್ಯಾಸ್ ಸಮ್ ಅಂಡರ್ಸ್ಟ್ಯಾಂಡಿಂಗ್ಸ್ ವಿತ್ so many hospitals and something. Some certain institutes, certain insurance companies have some empaneled hospitals in particular area. ಹಂಗ ನಮ್ಮ ಆಯುಷ್ ಡಾಕ್ಟರ್ಸ್ ಯಾರು ಕನ್ಸಿಡರ್ ಮಾಡಿಲ್ಲ ಈವರೆಗೂ. ಸೊ ಐದರ್ ನಾವು ಅಲ್ಲಿ ಹೋಗ್ಬೇಕು, ಇಲ್ಲಾಂದ್ರೆ ಅವ್ರ ಈ ಎಂಪ್ಯಾನಲ್ಮೆಂಟ್ ಸ್ಟಾರ್ಟ್ ಆಗೈತೆ.
ಸೊ ಅದರದ್ದು ಈಗ ಸ್ಟಾರ್ಟ್ ಮಾಡ್ಬೇಕು ನಾವು, ಬಿಕಾಸ್ ವಿ ನೀಡ್ ಟು ಟ್ರೈನ್ ಅಂಡ್ ಈಗ ಯಾರು ಪ್ರಾಕ್ಟೀಸ್ ಶುರು ಮಾಡ್ತಾರೆ, ಈಗ ಆಲ್ರೆಡಿ ಸ್ಟಾರ್ಟೆಡ್ ಅದರ ಅವ್ರಿಗೆ ಸ್ವಲ್ಪ ಓರಿಯೆಂಟೇಷನ್ ಬೇಕು. ಈಗ ಹೆಂಗಂದ್ರೆ ರೀಸೆಂಟ್ಲಿ ಒನ್ ಆಫ್ ದಿ ಕಾರ್ಪೊರೇಟ್ ಹಾಸ್ಪಿಟಲ್ was telling that in my small setups are going to be end. The era of the small hospitals are over now. So Andhra, it's going to kill because so many restrictions, so many legal things, so many complex reimbursement schemes bandadaka sun hospital employment agagane because employment agakar there are so many. First to start agoda KPM start agokina munche the very new law again recently you might have seen A khata and B khata has come down, so we are not experienced till now. ನಮಗೆ ಯಾರಿಗೂ ಅದರ ಬಿಸಿ ಆಗಿಲ್ಲ ಅನ್ಸುತ್ತೆ. ವೆರಿ ಸೂನ್ ಇಟ್ ಇಸ್ ಗೋಯಿಂಗ್ ಟು ಹಿಟ್ ಆಲ್ ಆಫ್ ಅಸ್. ಸೊ ಎ ಖಾತಾ ಹ್ಯಾಸ್ ಸಮ್ ಡಿಫರೆಂಟ್, ಬಿ ಖಾತಾ ಹ್ಯಾಸ್ ಸಮ್ ಡಿಫರೆಂಟ್. ದೇ ಆರ್ ವೈ ಅವಕ್ಕೂ ನಮ್ಮ ಹಾಸ್ಪಿಟಲ್ ನಮ್ಮ ಪ್ರಾಕ್ಟೀಸ್ ಏನು ಸಂಬಂಧ? ಬಟ್ ಯು ನೀಡ್ ಟು ಹ್ಯಾವ್ ಫಸ್ಟ್ ಎ ಖಾತಾ, ದೆನ್ ಯು ನೀಡ್ ಟು ಹ್ಯಾವ್ completion certificate, then you have to NOC from KEB, then you will be getting KPME. This is going to have a new amendment in the new future things. You all future loops. So we need to get acquainted with the new things. So ಅದಕ್ಕೆ ನಾವು ಈಗಿಂದನೇ ರೆಡಿ ಆಗಬೇಕು. ಇತ್ಲಾಗ ಇದೆಲ್ಲ ಆದ್ಮೇಲೆ ಇತ್ಲಾಗ ಬೇರೆದವ್ರ ಕಾಟ, ಆಮೇಲೆ ವ್ಯಾಕ್ಸಿನ್ ಕಾಟ, ಆಮೇಲೆ ಇವು ಕಾಯ್ದೆಗಳ ಕಾಟ, ಇವೆಲ್ಲದ್ರ ಯಾಕಂದ್ರೆ BMS ಮಾಡಿ ನಾವು ಕಾಯ್ಬೋದಕ್ಕೆ ಭಾಳ ಇದೆ ಅಂತ. ಅದು ಹಂಗಾಗಬಾರದು. ಹೌ ಟು ಗೆಟ್ ಇಟ್ ಅಪ್ ಅಂಡ್ ಹೌ ಟು ಕಮ್ ಔಟ್ ಆಫ್ ಇಟ್, how to practice in a good way and how to ನಮ್ ಇರೋ ಸ್ಕೀಮ್ಸ್ ನ ಹೆಂಗ್ ಯೂಸ್ ಮಾಡಬೇಕು, ಹೆಂಗ್ ಅನುಕೂಲ ಆಗಬೇಕು ಅನ್ನೋದನ್ನ ಹೇಳಕ್ ಹರೀಶ್ ಸರ್ ಬಂದಾರ. ನಾವು ಅವ್ರ ಮಾತಲ್ಲೇ ಕೇಳೋಣ. ನಮ್ಮ ಮಾತಿಗೆ ಕರೆ ಹೋಗ್ಕೊಟ್ಟು ಎಲ್ಲ ಜಿಲ್ಲೆಯ ಎಲ್ಲ ಮಹಿಳಾ ಡಾಕ್ಟರ್ ಈ ಸತೆ ಬಹಳಷ್ಟು ಮೆಂಬರ್ಸ್ ಗಳು ಕಾಣತಾರ. ಅದೊಂದು ಖುಷಿ ವಿಷಯ. ಸೊ ಪ್ರತಿ ಸತಿ ನಾವು ಅಷ್ಟು ಮೀಟಿಂಗ್ ಮಾಡ್ತಿದ್ವಿ. ಈ ಸತಿ ಎಕ್ಸ್ಪೆಕ್ಟ್ ನಮಗೂ ಖುಷಿ ಆಕೈತಿ, ಬಹಳಷ್ಟು ಮೆಂಬರ್ಸ್ ಬಂದಿದೆ ಅಂದ್ರೆ ನಮಗೂ ಖುಷಿ ಆಕೈತಿ. ನಮಗೂ ನಿಮ್ ಸೈಡ್ ನಿಂದ ಏನ್ ಪ್ರಾಬ್ಲಮ್ಸ್ ಅದಾವ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ ಅನುಕೂಲ ಆಕೈತಿ. ಸೊ ದಯಮಾಡಿ ನೀವು ಮುಂದಿನ ಮೀಟಿಂಗ್ ನಿಮ್ಮ ಸಂಖ್ಯೆ ದ್ವಿಗುಣ ಆಗ್ಲಿ ಅಂತ ಬೇಡ್ಕೊಳತ್ತ, ಹಾರೈಸುವುದಿಲ್ಲ, ಬೇಡ್ಕೊಳತ್ತ. ಐ ಹೋಪ್ in future we'll have double numbers. So with this I conclude my short time for this thing. I thanks for organizers for giving me this time. Thank you. ಮತ್ತು ಶೋಭೆ ಸವಿಸ್ತಾರವಾಗಿ ಹೇಳಿದಂತ ಡಾಕ್ಟರ್ ಬಾಲಕೃಷ್ಣ ಸರ್ ಅವರಿಗೆ ತುಂಬಾ ಥ್ಯಾಂಕ್ಸ್. ಇನ್ ಮುಂದೆ ನಮ್ಮನ್ನು ಉದ್ದೇಶಿಸಿ ಆಗ ನಮ್ಮ ಸಮಸ್ಯೆಗಳಿಗೆ ಏನಾದ್ರೂ ಇದ್ರೆ ಸ್ಪಂದನೆ ಇರ್ತಕ್ಕಂತ ಯಾವುದೇ ಸಮಸ್ಯೆಗಳಿದ್ರು ಐಶ್ ಟಿವಿ ಅವರು ನಮ್ಮೊಂದಿಗೆ ಅವರು ಒಂದು ಸಮಾಧಾನ ಅಥವಾ ನಮಗೆ ತಿಳಿ ಹೇಳುವಂತ ಒಂದು ವ್ಯವಸ್ಥೆ ಐತಿ. ಅದಕ್ಕಾಗಿ ಮಿಸ್ಟರ್ ಹರೀಶ್ ಸರ್ ಅವರು ತಮ್ಮ ಸವಿಸ್ತಾರವಾದ ಮಾತುಗಳನ್ನು ನಮ್ಮ ಎಎಫ್ಐ ಸಂಘಟನೆ ಕುರಿತು ಹೇಳಬೇಕಾಗಿ ತಮ್ಮಲ್ಲಿ ವಿನಂತಿಸಿ. ಡಾಕ್ಟರ್ ಶಿವಪುತ್ರ ಬಾಲರೆಡ್ಡಿ ಜಿ, ಡಾಕ್ಟರ್ ಅರುಣ್ ಮೋಲಿ and Dr. Rudraswamy ji and the other doctor from AFI. ಯಾಕೆ ನಾನು ಫಸ್ಟ್ ಟಾಕ್ ಆಫ್ಟರ್ ದಿ ಕಾನ್ಫರೆನ್ಸ್ ಬಾಗಲಕೋಟೆಗೆ ಶುರು ಮಾಡಬೇಕು ಅಂತ, ದಿಸ್ ಇಸ್ ಮೈ ಪೋಸ್ಟ್ ಕಾನ್ಫರೆನ್ಸ್ ಫಸ್ಟ್ ಟಾಕ್. ವೈ ಐ ಡಿಸೈಡೆಡ್ ಬಾಗಲಕೋಟೆ? ರೀಸನ್ ಇಲ್ಲ. ದ ರೀಸನ್ ಈಸ್, ನಾನು ಅಲ್ಲ ಅನೌನ್ಸ್ ಮಾಡಿಲ್ಲ, ಇವತ್ತು ಹೇಳ್ತಾ ಇದ್ದೀನಿ ಅಫಿಷಿಯಲಿ. ದ ಫಸ್ಟ್ ಪರ್ಸನ್ ಟು ಬಿಕಮ್ ಎ ಡೆಲಿಗೇಟ್ ಈಸ್ ಡಾಕ್ಟರ್ ಮೋಹನ್ ಬಿರಾದಾರ್ ಫ್ರಮ್ ಬಾಗಲಕೋಟೆ. ಮೊದಲನೇ ಬೋನಿ ಇರ್ತೀವಲ್ಲ, ಆ ಬೋನಿಗೆ ಎಷ್ಟು ಒಳ್ಳೆ ಮನಸ್ಸಿಂದ ಇಂಟೆನ್ಷನ್ ಮಾಡಿದ್ರು ಅಂದ್ರೆ, ದ ಫಸ್ಟ್ ಪರ್ಸನ್, ಇಟ್ ಈಸ್ ಆನ್ ರೆಕಾರ್ಡ್, ಹಿ ವಾಸ್ ದ ಪರ್ಸನ್ ಫ್ರಮ್ ಬಾಗಲಕೋಟೆ. ಅದಕ್ಕೆ ಬಾಗಲಕೋಟೆಯಿಂದ ಇವತ್ತು ಅಫಿಷಿಯಲ್ ಆಗಿ ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫರೆನ್ಸ್ ಇನ ಪೋಸ್ಟ್ ಕಾನ್ಫರೆನ್ಸ್ ಫಸ್ಟ್ ಸ್ಪೀಚ್ ಮಾಡ್ತಾ ಇದ್ದೀನಿ. ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫರೆನ್ಸ್ ಫಸ್ಟ್ ಮೀಟಿಂಗ್ ಆಗಿದ್ದು ನಮ್ಮ ಆಫೀಸಲ್ಲಿ. ಒಂದೇ ಒಂದು ಮೀಟಿಂಗ್ ಮಾಡಿದ್ವಿ. ಒಂದು ಮೀಟಿಂಗ್ ಅಲ್ಲಿ ನಾವು ಮೀಟ್ ಮಾಡಿದ ಫಸ್ಟ್ ಟೈಮ್, ಅದೇ ಫಸ್ಟ್ ಮೀಟಿಂಗ್ ಅಲ್ಲಿ ಆ ಟ್ರಸ್ಟ್ ಫ್ಯಾಕ್ಟರ್ ಎಷ್ಟು ಡೆವಲಪ್ ಆಯ್ತು ಅಂದ್ರೆ, ಅದಾದ ನಂತರ ನಾನಾಗ್ಲಿ ಅವರಾಗ್ಲಿ ಪರ್ಸನಲ್ ಆಗಿ ಮೀಟೇ ಮಾಡಿಲ್ಲ. ಆ ಟ್ರಸ್ಟ್ ಮೇಲೆ ಇವತ್ತು ಏನಾದ್ರು ಸಕ್ಸಸ್ ಆಯ್ತು ಅಂದ್ರೆ ಸಂಪೂರ್ಣ ಕ್ರೆಡಿಟ್ ಎಎಫ್ಐ ಅವರಿಗೆ ಒಂದು ಜೋರಾಗಿ ತಗೊಂಡು. ಪವರ್ ಏನು ಅನ್ನೋದು ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫರೆನ್ಸ್ ಅಲ್ಲಿ ತೋರಿಸ್ತೀವಿ. ಅದು ಆಗೋದಕ್ಕೆ ಮೂಲ ಕಾರಣ ಡೇ ಅಂಡ್ ನೈಟ್ ಆಮೇಲೆ ಗುರು ಕೂತು ನೋಡಿದ್ರೆ ಡಾಕ್ಟರ್ ಗುರು ಕುಮಾರ್ ಅವರಿದ್ದೆ
ಅವರೇ ನಮ್ ನಡೆಸ್ಬಿಡೋರು ಅಷ್ಟೊಂದು ಫೋನ್ ಕೊಡೋರು. ಒಳಗೆ ರಾತ್ರಿ ಡೇ ನೈಟ್ ವರ್ಕ್ ಮಾಡ್ತಿದ್ವಿ. ಅಧ್ಯಕ್ಷ ನಾವು ಟೀಮ್ ವರ್ಕ್ ಮಾಡ್ತಾರೆ, ವೆರಿ ವೆರಿ ಸ್ಟ್ರಾಂಗ್ ಇತ್ತು. ಏನಕ್ಕೋಸ್ಕರ ಇದು ಮಾಡಿದ್ರು? ಒಂದೇ ಒಂದು ಉದ್ದೇಶ. ನಮ್ಮ ಇಂಟೆನ್ಷನ್ ಇದ್ದಿದ್ದು 10,000 ಜನ ಡಾಕ್ಟರ್ನ ಸೇರಿಸಬೇಕು ಅಂತ. ಯಾಕೆ 10,000 ಜನ? ಈ ತಾನೇ ಇವ್ರು ನಮ್ಮ ಡಾಕ್ಟರ್ ಹೇಳಿದ್ರು, ಚಾಲೆಂಜಸ್ ದಟ್ ಆಯುಷ್ ಆರ್ ಫೇಸಿಂಗ್. ಈ ಚಾಲೆಂಜಸ್ ಯಾಕೆ ಫೇಸ್ ಮಾಡ್ತಿದೀವಿ ಅಂದ್ರೆ, ದ ಮೇಜರ್ ಪ್ರಾಬ್ಲಮ್ ಇಸ್ ನಮ್ಮ ಒಗ್ಗಟ್ಟಿಲ್ಲ. 10,000 ಜನ ಬಂದು ಅಲ್ಲಿ ನಿಂತಿದ್ರೆ, 10 ಲಕ್ಷ ಜನ ನಾವು ಏನಾದ್ರು ಕೊಟ್ಟಿದ್ರೆ ಅಲ್ಲಿ ಯೋಚನೆ ಮಾಡಿ, ಪಾಲಿಸಿ ಮಾಡೋರಿಗೆ ನಮ್ ಪರವಾಗಿ ಮಾಡೋರು ಅಥವಾ ಅವ್ರ ಪರವಾಗಿ ಮಾಡೋರು, ಯಾರ ಪರವಾಗಿ ಮಾಡೋರು? ಆ ಸ್ಟ್ರೆಂತ್ ನಾವು ಮಾಡ್ಬೇಕಾದ್ರೆ ನೀವೆಲ್ಲ ಬಂದಿದ್ರಿ, ನಿಮ್ಮೊಂದು ಜೋರ ಚಪ್ಪಾಳೆ, ಜೋರ ಚಪ್ಪಾಳೆ ನಿಮ್ ಸೆಂಟ್ರಲ್ ಆಗಿ ಹೇಳ್ತಾ ಇದ್ದೀನಿ. ಆ ಯೂನಿಟಿ ಲ್ಯಾಕಿಂಗ್ ಇರೋದ್ರಿಂದನೇ ಇವತ್ತು ನಮ್ಗೆ ಈ ತೊಂದರೆಗಳು ಆಗಿರೋದು. ಇವತ್ತು ನಾನೊಂದು ಮಾತು ಕೊಡ್ತಾ ಇದ್ದೀನಿ, ಆಯುಷ್ ಟಿವಿ ಎಷ್ಟು ಕಂಪ್ಲೀಟ್ ಆಗಿ ಫೋಕಸ್ ಮಾಡ್ತಾ ಇದೀವಿ ಅಂದ್ರೆ, ಆಫ್ಟರ್ ದಿ ಕಾನ್ಫರೆನ್ಸ್ ವಿ ಆರ್ ವರ್ಕಿಂಗ್ ಲೈಕ್ ಎನಿಥಿಂಗ್. ಏನೇನ್ ಕಮಿಟ್ಮೆಂಟ್ ನಾವು ಹೇಳಿದ್ವು ಅಲ್ಲಿ ನಾವು ಮಾತಾಡಿದ್ನ ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ನಾವು ಹಗಲು ರಾತ್ರಿ ನಾವು ಫೋನ್ ಇರ್ತೀವಿ, ಟಚ್ ಅಲ್ಲಿ ಇರ್ತೀವಿ. ಅಂಡ್ ವಿ ಆರ್ ವರ್ಕಿಂಗ್. ಪ್ರಿಲಿಮಿನರಿ ಮೀಟಿಂಗ್ಸ್ ಕೂಡ ಆಗಿದೆ, ಕಂಟಿನ್ಯೂಸ್ ಮೀಟಿಂಗ್ಸ್ ಕೂಡ ನಡೀತಾ ಇದೆ. ಅದು ಅಪ್ಡೇಟ್ ನಾನು ಅಧ್ಯಕ್ಷ ಮಾಡ್ತಾ ಇರ್ತೀನಿ. ಅವರು ನಮ್ಗೆ ಫೋನ್ ಮಾಡ್ತಾರೆ, ಯಾಕಂದ್ರೆ ಟೆಕ್ನಿಕಲ್ ಇಶ್ಯೂ ಬಂದಾಗ ಗೈಡೆನ್ಸ್ ಬೇಕಾಗುತ್ತೆ. ಅದ್ರ ಬಗ್ಗೆ ಇವರೆಲ್ಲ ಮಾಹಿತಿ ಕೊಡ್ತಿದ್ದಾರೆ. ವಿ ಆರ್ ವರ್ಕಿಂಗ್ ಲೈಕ್ ಎನಿಥಿಂಗ್. ಎರಡನೇದಾಗಿ ನಮ್ಮ ಆಯುಷ್ ಡಾಕ್ಟರ್ಸ್ ನ ಟಚ್ ಮಾಡೋ ಮುಂಚೆ 1000 ಸಲ ಯೋಚನೆ ಮಾಡ್ಬೇಕು ಜನ. ಇದು ಯಾಕೆ ಆಗ್ತಿಲ್ಲ? ಏನಕ್ಕೆ ಆಗ್ತಿಲ್ಲ ಅಂದ್ರೆ, ನಮ್ಮನ್ನ ನಾವು ವ್ಯಾಲ್ಯೂನ ಹೈ ಲೆವೆಲ್ ನೆಕ್ಸ್ಟ್ ಲೆವೆಲ್ಗೆ ಅಪ್ಸ್ಕೇಲ್ ಮಾಡ್ತಾ ಇಲ್ಲ. ಅದು ಆಗಿರೋದು ಇಶ್ಯೂ. ಆಯುಷ್ ಡಾಕ್ಟರ್ ಗ್ರಾಂಟೆಡ್ ಆಗಿ ಹೋಗ್ತಿದೆ. ಫಾರ್ ವಾಟ್ ರೀಸನ್? ನಾವು ಸರ್ವಿಸ್ ಕೊಡ್ತಿರೋದೇ ತಪ್ಪ. ಅನ್ಕಂಡೀಷನಲ್ ಆಗಿ ಇವತ್ತು ನಾನು ಇವ್ರು ಕೇಳ್ತಿದ್ದೆ, ಡಾಕ್ಟರ್ ಗುರು ಕುಮಾರ್ ಅವ್ರಿಗೆ, ಏನ್ ಕನ್ಸಲ್ಟೇಷನ್ ಫೀಸ್ ಕೆಲವರು ಫ್ರೀ ತಗೊಳ್ತಾರೆ, 50 ರೂಪಾಯಿ 100 ರೂಪಾಯಿ ಕನ್ಸಲ್ಟೇಷನ್ ತಗೊಂಡು ಸರ್ವ್ ಮಾಡ್ತಿರೋದೇ ತಪ್ಪಾಗಿದೆ. ನೀವೇ ಯೋಚನೆ ಮಾಡಿ. ಜಾಸ್ತಿ ತಗೊಂಡವ್ರಿಗೆ ಟಚ್ ಮಾಡಲ್ಲ, ಕಮ್ಮಿ ತಗೊಂಡು ಒಳ್ಳೆ ಕೆಲಸ ಮಾಡೋ, ಅದು ಕ್ವಾಲಿಫೈಡ್ ಇರೋರಿಗೆ ಸಮಸ್ಯೆನಾ? ವ್ಯಾಕ್ಸ್ಗೂ ಇದಕ್ಕೆ ಡಿಫ್ರೆನ್ಸ್ ಇಲ್ವಾ? ಸೊ ಇದು ಏನಕ್ಕೆ ಸಮಸ್ಯೆ ಆಗ್ತಿರೋದು ಅಂದ್ರೆ, ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ವ್ಯಾಲ್ಯೂನ ಅಪ್ಸ್ಕೇಲ್ ಮಾಡಲೇಬೇಕಾಗಿದೆ. ಅದನ್ನ ಮಾಡ್ಬೇಕು ಅಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಗೊತ್ತಾ? ಕ್ರೀಮ್ ನ ಟಚ್ ಮಾಡ್ಬೇಕು. ಕ್ರೀಮ್ ಸೊಸೈಟಿ ಟಚ್ ಮಾಡೋರು ಇದಾಗಲ್ಲ. ನಾನು ಅವತ್ತಿನ ದಿನ ಅನೌನ್ಸ್ ಮಾಡಿದೆ, ನಾನು ಅಫಿಷಿಯಲ್ ಆಗಿ ಆಯುಷ್ ಟಿವಿ ಕಾರ್ಪೊರೇಟ್ ಜೊತೆ ಟೈಅಪ್ ಆಗಿದ್ದೀವಿ. ಎಲ್ಲಾ ಕೋಆಪರೇಟಿವ್ ಸೊಸೈಟಿ ಜೊತೆ ಅಫಿಷಿಯಲ್ ಸೌಹಾರ್ದ ಗ್ರೂಪ್ ಟೈಅಪ್ ಆಗಿದ್ದೀವಿ. ಫಿಲಂ ಇಂಡಸ್ಟ್ರಿ ಜೊತೆ ಟೈಅಪ್ ಆಗಿದ್ದೀವಿ. ಏನ್ ಟೈಅಪ್ ಆಗಿದ್ದೇನೆ? ನಿಮ್ಮನ್ ಮುಟ್ಟಿದ್ರೆ ಹಿಂದೆ ಬ್ಯಾಕ್ ಆಗಿರ್ಬೇಕು. 1000 ಸಲ ಯೋಚನೆ ಮಾಡ್ಬೇಕು. ಬೇರೆ ನಾರ್ಮಲ್ ಆಗಿ ತಪ್ಪು ತಿಳ್ಕೊಬೇಡಿ, ಬೇರೆ ಕ್ಲಾಸ್ ಬರಲ್ಲ ನಮ್ಮ ಸಪೋರ್ಟ್ಗೆ. ಸೊ ಈ ಕ್ರೀಮ್ ಸೊಸೈಟಿ ಮುಟ್ಟಬೇಕು ಅಂದ್ರೆ ದಯಮಾಡಿ ಹೇಳ್ತಾ ಇದ್ದೀನಿ, ಗಿವ್ ಯುವರ್ ಟೈಮ್ ಫಾರ್ ಮೋರ್ ರಿಸರ್ಚ್. ವೇರ್ ಆಯುಷ್ ಅಷ್ಟು ತಾಕತ್ತಿದೆ, ಇಂಪಾಸಿಬಲ್ ಅನ್ನೋದು ಏನೂ ಇಲ್ಲ. ಅದರಿಂದ ಆಗುವಂತದ್ದು ಒಳ್ಳೊಳ್ಳೆ ರಿಸಲ್ಟ್ ಓರಿಯೆಂಟೆಡ್ ಟೆಸ್ಟ್ ಮಣಿಗಳು ನಮಗ್ ಬೇಕಾಗಿದೆ. ಯಾಕೆ ಬೇಕು ಅಂದ್ರೆ, ನಮ್ ಚಾನೆಲ್ ಅಲ್ಲಿ ತೋರಿಸ್ಬಿಟ್ಟು ಇದು ತಾಕತ್ತು ಡಾಕ್ಟರ್ಸ್ ಅಂತ ಇವ್ರು ಪಾಪ ಡಾಕ್ಟರ್ ವೀರೇಶ್ ಜಟ್ಟಿ ಅವರು ನನ್ನ ಭೇಟಿಯಾಗಿ ಬೆಂಗಳೂರಲ್ಲಿ ಪ್ರೋಗ್ರಾಮ್ ಕೊಡ್ತೀನಿ ಅಂದ್ರು. ನಾನು ಹೋಲ್ಡ್ ಮಾಡಿಸ್ತೆ, ಸರ್ ಒಂದೆರಡು ಸ್ವಲ್ಪ ಖುಷಿ ಇದೆ ನಿಜ. ಯಾಕೆ ಗೊತ್ತಾ, ಒಂದು ನೆಕ್ಸ್ಟ್ ಲೆವೆಲ್ ಹೋಗೋದಕ್ಕೆ ನಾನು ಅದಕ್ಕೋಸ್ಕರ ಒಂದ್ ಸ್ವಲ್ಪ ಹಿರಿಯಂತಿದ್ದು, ನಮ್ದು ಶಾರ್ಟ್ಲಿ ನ್ಯಾಷನಲ್ ಲೆವೆಲ್ಗೆ ಹೋಗ್ತಾ ಇದೆ. ಇವತ್ತು ಆಲ್ ಓವರ್ ಕರ್ನಾಟಕ ನ್ಯಾಷನಲ್ ಲೆವೆಲ್ ಹೋಗ್ತಾ ಇದೆ. ಆಮೇಲೆ ವಿ ಆರ್ ವರ್ಕಿಂಗ್ ಫಾರ್ ಬ್ರಿಂಗಿಂಗ್ ದಿ ಕಾರ್ಪೊರೇಟ್ ಕ್ಲೈಂಟ್ಸ್ ಅಲ್ಲ, ಇಂಟರ್ನ್ಯಾಷನಲ್ ಕ್ಲೈಂಟ್ಸ್. ಯಾಕೆ? ಈಗ ಯೋಚನೆ ಮಾಡಿ, ಆಯುರ್ವೇದ ಎಲ್ಲಿ ಇರೋದಪ್ಪ? ಯಾವ ಕಂಟ್ರಿಲಿ ಇದೆ ಆಯುರ್ವೇದ? ಇಲ್ಲಿ ಜ್ವರದಲ್ಲಿ ಇಂಡಿಯಾ. ಯೋಗ ನ್ಯಾಚುರೋಪತಿ ಎಲ್ಲಿರೋದು? ಹೋಮಿಯೋಪತಿ ಜರ್ಮನಿಲಿ ಇರ್ಬೋದು ಶುರು ಆಗಿದೆ, ಬಟ್ ಹೈಯೆಸ್ಟ್ ಎಲ್ಲಿರೋದು? ಇಂಡಿಯಾದಲ್ಲಿ. ಮೊನೋಪೊಲಿ ಯಾರು ಮಾಡ್ಬೋದ್ರಿ? ನೀವೇ ಯಾರು ಮೊನೋಪೊಲಿ ಮಾಡೋದು? ಇವತ್ತು ಬರ್ತಾ ಬೆಳಿಗ್ಗೆ ಅಲ್ಲ ನಿಮ್ಮೂರು, ಅಲ್ಲಿ ಯಾರೋ ಒಬ್ಬ ಪಕೋಡ ಅಂಗಡಿ ಇಟ್ಟಿರೋನು ಕೋಟಿಗಟ್ಟಲೆ ಮಾಡ್ತಾವನೆ ಅಂತಂದ್ರು. ನಾನು ಪಕೋಡ ಅಂಗಡಿ ಕೋಟಿಗಟ್ಟಲೆ ಏನ್ ಮಾಡ್ತಾವನೆ? ಬೆಂಗಳೂರಲ್ಲಿ ಅದು ಮಾಡಕ್ಕಾಗಲ್ಲ. ಪಕೋಡ ಅಂಗಡಿ ಇಟ್ಟಿರೋನು ಏನಕ್ಕೆ ಅಂದ್ರೆ, ಅದು ಮೊನೋಪೊಲಿ ಆಗಲ್ಲ. ಸುಮಾರು ಜನ ಇದಾರೆ ಅಲ್ಲಿ, ಸುಮಾರು ಜನ ಪ್ಲೇಯರ್ಸ್ ಇದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಅದ್ಭುತವಾಗಿದೆ ಬೆಂಗಳೂರಲ್ಲಿ. ಬಟ್ ಇಲ್ಲಿ ಇಲ್ಲ, ಒಬ್ಬನೇ ಇರೋದು ಪ್ಲೇಯರ್ ಅಲ್ಲಿ. ಹಂಗೆ ಎಂಟೈರ್ ವರ್ಲ್ಡ್ಗೆ ನೀವು ಒಬ್ಬರೇ ಇರೋದು ಪ್ಲೇಯರ್ಸ್, ಬೇರೆಯವರು ಯಾರು ಇಲ್ಲ. ನಮ್ ಲೆವೆಲ್ ನಾವು ತೋರಿಸ್ಬೇಕಾಗುತ್ತೆ. ಏನ್ ತೋರಿಸ್ಬೇಕಾಗತ್ತೆ? ನಮ್ ಲೆವೆಲ್ ಇನ್ಕ್ರೀಸ್ ಮಾಡ್ಕೋಬೇಕು, ನಮ್ ವ್ಯಾಲ್ಯೂನ ಎನ್ಹಾನ್ಸ್ ಮಾಡ್ಕೋಬೇಕು, ಫೀಸ್ ಎನ್ಹಾನ್ಸ್ ಮಾಡ್ಕೋಬೇಕು. ಸಾರ್ ಫೀಸ್ ಲೆವೆಲ್ ಜಾಸ್ತಿ ಮಾಡಿದ್ರೆ ಆಗಲ್ಲ. ಅವ್ರ ಯಾರ 50 ರೂಪಾಯಿ ಮಾಡಿದ್ರೆ ಅವ್ರ ಲೆವೆಲ್ 50 ರೂಪಾಯಿ ಬಿಟ್ಟಾಕಿ ಬಿಡಿ. ನಿಮ್ ಲೆವೆಲ್ ಜಾಸ್ತಿ ಮಾಡ್ಲೇಬೇಕು. ಯಾಕೆ ಮಾಡ್ಬೇಕು ಅಂತಂದ್ರೆ,
ಜನ ಎಲ್ಲಿ ಸ್ಪೆಂಡ್ ಮಾಡ್ತಾರೆ, ವೀಕೆಂಡ್ ಎಲ್ಲಿ ಸ್ಪೆಂಡ್ ಮಾಡ್ತಾರೆ ಅವ್ರ ಅಮೌಂಟ್, ನಿಮ್ಗೂ ಗೊತ್ತು ನಮಗೂ ಗೊತ್ತು. ಈವ್ನಿಂಗ್ ಎಲ್ಲಿ ಸ್ಪೆಂಡ್ ಮಾಡ್ತಾರೆ, ಹಾಲಿಡೇ ಚಿಕನ್ ಮಟನ್ ಸ್ಪೆಂಡ್ ಮಾಡ್ಬಿಡ್ತಾರೆ. ಮಕ್ಕಳು ಫೀಸ್ ದುಡ್ಡಿಲ್ಲ ಅಂತಾರೆ. ನಮ್ದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಇನ್ಫ್ಲೂಯೆನ್ಸ್ ಬರುತ್ತೆ ಮಿನಿಸ್ಟರ್ ಇಂದ, ಫೀಸ್ ಡಿಸ್ಕೌಂಟ್ ಬೇಕು ಅಂತ. ನೋಡ್ರೆ ವೀಕೆಂಡ್ ಅವ್ನು ಎಲ್ಲಿ ಖರ್ಚು ಮಾಡ್ತಾರೆ ನಮ್ಗೆ ಗೊತ್ತಿರುತ್ತೆ. ಈವ್ನಿಂಗ್ ದುಡ್ಡು ಇರುತ್ತೆ, ಬಟ್ ವೆರಿ ವೆರಿ ಇಂಪಾರ್ಟೆಂಟ್ ಹೆಲ್ತ್ ಫ್ಯಾಕ್ಟರ್ ಬಂದಾಗ ದುಡ್ಡಿಲ್ಲ ಅಂತ. ಯಾಕೆಂದ್ರೆ ನಮ್ದು ಮಾತೃ ಹೃದಯ ಆಯುಷ್ ಅಂತ, ಎಸ್ ಫ್ರೀ ಆಗಿ ಮಾಡ್ಬಿಡ್ತೀವಿ ನಾವು, ತಪ್ಪೇನಿಲ್ಲ ಮಾಡಿ. ಅದು ಸರ್ವಿಸ್ ರಿಯಲ್ ಆಗಿ ನೋಡ್ಬೇಕಾಗುತ್ತೆ, ಬಟ್ ಎಲ್ರಿಗೂ ಫ್ರೀ ಇಸ್ ನಾಟ್ ದ ರೈಟ್ ವೇ ಆಫ್ ಡೂಯಿಂಗ್ ದ ಟ್ರೀಟ್ಮೆಂಟ್. ಯು ಹ್ಯಾವ್ ಟು ವ್ಯಾಲ್ಯೂ ಯುವರ್ ಫಾರ್ ಎವ್ರಿ ಸರ್ವಿಸಸ್ ದಟ್ ಯು ಆರ್ ಪ್ರೊವೈಡಿಂಗ್. ಎಸ್ ಆರ್ ನೋ? ನಾನು ಅಡ್ವೊಕೇಟ್, ಫೋನ್ ಮಾಡ್ತಾರೆ ಕ್ಲೋಸ್ ಅಂತಾರೆ, ಹಿಂಗಿಂಗ್ ಮಾಡ್ಬೇಕು ಈ ತರ ಅಂತ, ಹಿಂಗಿಂಗ್ ಮಾಡ್ಬೇಕು. ಹೌದಾ, ತುಂಬಾ ಥ್ಯಾಂಕ್ಸ್. ಹಂಗಂಗ್ ಮಾಡ್ಬೇಕು ಅಂತ ಹೇಳೋದಕ್ಕೆ ಎಷ್ಟು ವರ್ಷ ಓದಿರ್ತೀನಿ ನಾನು, ಎಷ್ಟು ಕಷ್ಟಪಟ್ಟಿರ್ತೀನಿ. ಆಮೇಲೆ ಏನೋ ಮೀಟ್ ಮಾಡೋಕೆ ನಿಮ್ ಆಫೀಸ್ ಬರಲ್ಲ ಅಂತಾರೆ, ಬನ್ನಿ ಅಂತೀನಿ. ಬಂದಾಗ 1 hour ಅದ್ಭುತವಾದಂತ ಒಂದು ಕೋಟಿ ಗಟ್ಟಲೆ ವ್ಯವಹಾರ ಇರುವಂತದ್ದು ರಿಯಲ್ ಎಸ್ಟೇಟ್ ಸೊಲ್ಯೂಷನ್ ತಗೊಂಡೋಗ್ತಾರೆ. ಕೊಡಗೆ ತುಂಬಾ ಟ್ಯಾಕ್ಸ್ ನಿಮ್ಮಂತವ್ರು ಇರೋದ್ರಿಂದ ಹೋಗ್ತಾರೆ. ನಾನೇನ್ ಮಾಡ್ತೀನಿ? ದಿಸ್ ಈಸ್ ದಿ ಪ್ರಾಬ್ಲಮ್ ಆಫ್ ಇಂಟೆಲೆಕ್ಚುಯಲ್ ಸರ್ವಿಸಸ್ ಇನ್ ಇಂಡಿಯಾ. ಅದೇ ನೀವು ಅಮೆರಿಕಾಗ ಹೋದ್ರೆ ಟಿವಿ ಕಾಸ್ಟ್ ಏನಿದೆಯೋ ಅದಕ್ಕಿಂತ ಹೆಚ್ಚು ಕಾಸ್ಟ್ ಎಲ್ಲಿ ಕೊಡ್ಬೇಕು ಅಂತ ಫಿಕ್ಸ್ ಮಾಡೋದು ಕೊಡ್ಬೇಕಾಗುತ್ತೆ. ಅಲ್ಲಿ ಕನ್ಸಲ್ಟೆಂಟ್ಸ್ ಅಷ್ಟು ವ್ಯಾಲ್ಯೂ ಇದೆ. ದಟ್ ಹ್ಯಾಸ್ ಟು ಬಿ ಡನ್ ಹಿಯರ್ ಓನ್ಲಿ. ಹೌ ಇಟ್ ಹ್ಯಾಸ್ ಟು ಬಿ ಡನ್ ಅಂದ್ರೆ ಬರೀ ಇಲ್ಲಿರೋ ಕ್ಲೈಂಟ್ಸ್ ಇಟ್ಕೊಂಡ್ರೆ ಆಗಲ್ಲ. ಆನ್ಲೈನ್ ಇಂದ, ಟೆಲಿಕಾಲರ್ಸ್ ಇಂದ ಅಬ್ರಾಡ್ ಕ್ಲೈಂಟ್ಸ್ ನ ಫುಲ್ ಮಾಡ್ಬೇಕು. ಎಸ್ ಆರ್ ನೋ? ಡಾಲರ್ಸ್ ಅಲ್ಲಿ ಬರ್ಬೇಕು, ಪೌಂಡ್ಸ್ ಅಲ್ಲಿ ಬರ್ಬೇಕು ಅಂದ್ರೆ ನಮ್ ತಾಕತ್ತೇನೋ ತೋರಿಸ್ಬೇಕಲ್ಲ. ನಮ್ಮ ಈ ಕಾನ್ಫರೆನ್ಸ್ ಅಲ್ಲಿ ಕನ್ಸ್ಟ್ರಕ್ಟಿವ್ ಎಕ್ಸ್ಪೀರಿಯನ್ಸ್ ಜೊತೆಲೆ ತುಂಬಾ ಬಿಟರ್ ಎಕ್ಸ್ಪೀರಿಯನ್ಸ್ ಗಳಿದೆ. ಬಿಟರ್ ಎಕ್ಸ್ಪೀರಿಯನ್ಸ್ ನನ್ಗೆ ಗೊತ್ತು, ಅಧ್ಯಕ್ಷರು ಗೊತ್ತು. ನೀವು ಚೆನ್ನಾಗಿ ಬಂದಿದ್ದೀರಾ ಅಂದ್ರೆ GWC ನಿಮ್ಮ ಸಕ್ಸಸ್ ನಮ್ಮ ಸಕ್ಸಸ್ ಒಟ್ಟಿಗೆ ಆಗಿರೋದ್ರಿಂದ ನೀವು ಬಂದ್ರಿ. ಅಲ್ಲೇನಾದ್ರು ಫೇಲ್ಯೂರ್ ಆಗಿದ್ರೆ ದಿಸ್ ಇಸ್ ದ ಫೌಂಡೇಶನ್. GWC ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಇಲ್ಲಿ ಬರೋಕೆ ಎಷ್ಟು ಪ್ರೋಗ್ರೆಸ್ ಮಾಡಿದೀವಿ ಅಂದ್ರೆ, you name it, we are tied up with all the top companies. ಹೆಸರುಕೋಲ್ಲ, ದೊಡ್ಡ ದೊಡ್ಡ ಆರ್ಗನೈಸೇಷನ್ಗಳು ನಮ್ಮ ಹತ್ರ ಟೈಪ್ ಆಗಿದ್ದಾರೆ. ಈಗ ನನ್ ಭಯ ಇರೋದು ಇವ್ರನ್ನ ಬಿಡಲ್ಲ ಇವಾಗ. ಯಾಕೆ ಅಂದ್ರೆ ಅವಾಗ ಸಪೋರ್ಟ್ ಮಾಡ್ತಾರೆ, ಈಗಲೂ ಸಪೋರ್ಟ್ ಮಾಡಲೇಬೇಕು. ಐ ನೀಡ್ ಕ್ವಾಲಿಟಿ ಅಥೆಂಟಿಕ್ ಆಟಿಟ್ಯೂಡ್ ಬೇಸ್ಡ್ ಡಾಕ್ಟರ್ಸ್. ನಿಮ್ದದು ಆಯುಷ್ ಟಿವಿ ಹೇಳ್ತಿದ್ರು ಓಪನ್ ಆಗಿ, ನಿಮ್ದದು ಆಯುಷ್ ಟಿವಿ. ಆಯುಷ್ ಡಾಕ್ಟರ್ಸ್ ನಮ್ಮವರು, ಒಂದೊಂದು ಕ್ಲಿನಿಕ್ ನಮ್ದು, ಒಂದೊಂದು ಹಾಸ್ಪಿಟಲ್ ನಮ್ದು. ಇದು ಗ್ಯಾರಂಟಿಡ್, ಇದು 100%. ನೀವು ಅಂತೀರ ಏನಾದ್ರು ಟಿವಿಲಿ ಅದು ಇದು ನಿಮ್ ಬಗ್ಗೆ ನೆಗೆಟಿವ್ ಬಂದಾಗ ಅವ್ರು ಎಷ್ಟು ನೊಂದ್ಕೊಂಡು ನಮ್ಗೆ ಫೋನ್ ಮಾಡ್ತಾರೆ. ಬ್ಯಾಕ್ ಎಂಡ್ ಎಷ್ಟು ವರ್ಕ್ ಮಾಡ್ತಾ ಇದ್ದೀವಿ ನಾವು ಅಂದ್ರೆ, ಮೊನ್ನೆ ಆಗಿದ್ದ ಇನ್ಸಿಡೆಂಟ್ಸ್ ಅದು ಹೇಳ್ಕೋಲ್ಲ, ಎಲ್ಲೆಲ್ಲಿ ಏನೇನು ಇನ್ಸಿಡೆಂಟ್ಸ್ ಆದ್ರೂ ಇಮಿಡಿಯೇಟ್ ಹೆಂಗ್ ರೆಸಿಪ್ರೋಕೇಟ್ ಮಾಡ್ಬೇಕು ಅಂತ ಇವ್ರು ವರ್ಕಿಂಗ್ ಬಟ್ ಸೌಂಡ್ ಮಾಡ್ತಿಲ್ಲ. ನಾವು ಕಾನ್ಫರೆನ್ಸ್ ಮಾಡೋ ಮುಂಚೆ ನಾವೇನಾದ್ರು ಸೌಂಡ್ ಮಾಡಿದ್ರೆ ಸೌಂಡ್ ಮಾಡಿಲ್ಲ, ಬಟ್ ಆಕ್ಷನ್ ಸೌಂಡ್ ಮಾಡ್ತಾ ಇದೀವಿ. ಇವತ್ತು ಇಂಟಿಗ್ರೇಷನ್ ಎಷ್ಟು ಕಷ್ಟ ಪಡ್ತಾ ಇದೀವಿ ಅನ್ನೋದು ನಮ್ಗೆ ಗೊತ್ತು. ಆಕ್ಷನ್ ಮಾಡ್ತೇವೆ. ಇಂಟಿಗ್ರೇಷನ್ ಅಂದ್ರೆ ಯಾರಿಗ ಲಾಭ ಇದೆ? ಫಾರ್ ದ ಹ್ಯುಮ್ಯಾನಿಟಿ. ಪ್ರತಿಯೊಬ್ಬರಿಗೂ ಅದು ಲಾಭ. ಇವತ್ತು ಬೈದಲ್ ಮಾಡುವಂತ ವಾತಾವರಣ ಬಂದ್ಬಿಟ್ಟಿದೆ. ಏನಕ್ಕೋಸ್ಕರ? ಜನಕ್ಕೆ ಒಳ್ಳೇದ್ ಮಾಡಕ್ ಹೋಗಿ ನೀವು ತೊಂದರೆ ಸಿಗಾಕೊಳ್ತಾ ಇದ್ದೀರಾ. ತೊಂದರೆ ಸಿಗೋಣ ಜನ ಬರ್ತಿಲ್ಲ. ಸೊ ಹಾಗಾಗಿ ಏನ್ ಮಾಡ್ತಿದ್ವಿ, ಜನನೂ ನೀವು ಟಚ್ ಮಾಡೋ ಮುಂಚೆ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಜನ ಇದಾರಂತ ನಿಮ್ಗೆ ಮುಟ್ಟೋರ್ಗೆ ಪಾಲಿಸಿ ಮಾಡೋರ್ಗೆ ಗೊತ್ತಾಗ್ಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಾನು ರಿಕ್ವೆಸ್ಟ್ ಏನ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ, ಮೊದಲನೇದಾಗಿ ಬೆಗ್ ಮಾಡ್ಬಿಟ್ಟು ಕೂಗಿ ಕರೆಯೋಕೆ ಆಗ್ಬಾರ್ದು ಕಾನ್ಫರೆನ್ಸ್. ನಿಮ್ಗೆ ಹೇಳ್ತಾ ಇದ್ದೀನಿ, ಯಾರು ಹೇಳ್ತಾರೆ, ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಎಷ್ಟು ಬೆಗ್ ಮಾಡಿ ನಾವು ಕಲಿಸ್ಕೊಡ್ಬೇಕಾಗಿ ಬಂತು. ಬಂದ ಆದ್ಮೇಲೆ ನಮ್ ಯುನಿಟಿ ತೋರಿಸೋದಕ್ಕೆ ಎಷ್ಟು ಒದ್ದಾಡಬೇಕಾಗಿ ಬಂತು. ಅಲ್ಲೂ ಚಾಲೆಂಜಿಂಗ್. ಇದಾದ್ಮೇಲೆ ಪೋಸ್ಟ್ ಕಾನ್ಫರೆನ್ಸ್ ಅಂದ್ರೆ ನಾವೆಲ್ಲ ಕಮಿಟ್ಮೆಂಟ್ ಮಾಡಿದ್ವಿ. ಯಾರು ಒಬ್ರು ಡಾಕ್ಟರ್ ಇಲ್ಲಿರೋರು ಕೂತಿರೋರು, ಒಬ್ರು ಯಾರು ಫೋನ್ ಮಾಡ್ಬಿಟ್ಟ ಸರ್ ಎಲ್ಲ ಟೈ ಅಪ್ ಮಾಡೋದಲ್ಲ, ನನ್ನ ರೂಲ್ ನಾವೇನ್ ಮಾಡೋದು, ಇರೊಬ್ರು ಬಿಟ್ಟು ಇರೊಬ್ರು ಕೇಳೋರು. ಯಾರು ಫೋನ್ ಮಾಡಿದ್ರ? ಇಲ್ಲ. ಸೊ ಇಲ್ಲಿ ಏನ್ ಮಾಡಲ್ಲ, ಇದು ನಮ್ಮನೆ ನಾವು ಬಂದು ಕರೆಕ್ಟ್ ಆಗಿಬಿಡಲ್ಲ. ಇಲ್ಲಿ ಯಾರೇ ಒಬ್ರು ಮುಟ್ಟಿದ್ರು ಕೂಡ ಅವ್ರು ಮುಟ್ಟಿದ್ರು ಅಲ್ಲ, ನಮ್ಮನ್ನ ಮುಟ್ಟಿದ್ರು ಅನ್ನೋಂಗ್ ಆಗ್ಬೇಕು. ನಾವು ಟಚ್ ಮಾಡೋ ಮುಂಚೆ ಇವಾಗ ನಾವು ಶಾರ್ಟ್ ತರುತ್ತೆ, ಇವನಿಗೆ ಒಂದು ನ್ಯೂಸ್ ಪ್ರೋಗ್ರಾಮ್ ತರಬೇಕು, ಏನೋ ವರ್ಕ್ ಮಾಡ್ತಾ ಇದೀವಿ. ಯಾಕೆಂದ್ರೆ ಫಾರ್ ಸೇಫ್ಟಿ ಸೆಕ್ಯೂರಿಟಿ ಆಫ್ ದಿ ಆಯುಷ್ ಡಾಕ್ಟರ್ಸ್ ಇನ್ಕ್ಲೂಡ್ ಒಂದು ಗ್ರೀವೆನ್ಸ್ ಸೆಲ್ ಮಾಡಬೇಕು ಅಂತ ತುಂಬಾ ವರ್ಕ್ ಮಾಡ್ತಾ ಇದೀವಿ. ಬಟ್ ಏನೇ ಮಾಡೋ ಮುಂಚೆ ಈ ತರ ನಿಲ್ಲೋಂಗೆ ಎರಡೂ ನಿಂತ್ಕೊಂಡ್ಬಿಟ್ರೆ ಶಕ್ತಿ ನಮ್ ಬರುತ್ತೊಬ್ಬರು ಜೊತೆಗಲೇ ನೀವು ಎಲ್ಲರೂ ನನ್ನ ಜೊತೆ ನಿಂತ್ಕೊಬೇಡಿ. ಮಿಕ್ಕಿ ನನ್ನ ಮುಂದೆ ನಾನು ಹೇಳ್ತೀನಿ ಗ್ಯಾರಂಟಿ 100%.
ಇವಾಗ ಏನಾದ್ರು ಕಾನ್ಫರೆನ್ಸ್ ಸಕ್ಸಸ್ ಆಯ್ತು, ಸಕ್ಸಸ್ ಆದಾಗ ಸ್ಟೇಜ್ ಮೇಲೆ ಯಾರೋ ಬಂದ್ರು, ಸಕ್ಸಸ್ ಆದ್ಮೇಲೆ ಸ್ಟೇಜ್ ಮೇಲೆ ಬಂದವ್ರು ಯಾರೋ, ಕೂತವ್ರು ಯಾರೋ, ಸನ್ಮಾನ ಮಾಡಿಸ್ಕೊಂಡು ಯಾರೋ, ಪಾಂಡಿಲ್ ಫ್ರೈ ಆದವ್ರು ನಮ್ಗೊತ್ತು ಇವ್ರು ಗೊತ್ತು ಯಾರು ಪಾಂಡಿಲ್ ಫ್ರೈ ಆಗಿದ್ರು ಅಂತ. ಫ್ರೈ ಆಗ್ಬಿಟ್ಟು ಓಡಾಡ್ತಿದ್ದವ್ ನಾವು. ಬಟ್ ಏನು ಅಂದ್ರೆ ಮತ್ ಮಾಡೋ ತಾಕತ್ತಿದೆ ನಮ್ಗೆ, ಬಂದ್ ಕೂತವ್ರು ತಾಕತ್ತಿಲ್ಲ. ಹೆಸರು ನಾವು ಅದಾಗ್ಬೇಕು ತಾಕತ್ ಯಾರಿದ್ದಲೆ ನಿಂತ್ಕೊಂಡಿದ್ದಾರೆ. ಮತ್ತೆ ಜೋರ ಚಪ್ಪಾಳೆ. ಬಟ್ ಅದೆಲ್ಲೂ ಇಂಪೆಕ್ಟಬಲ್ ರೋಲ್, ಪ್ರತಿಯೊಬ್ಬರದ್ದು ಇಂಪೆಕ್ಟಬಲ್ ರೋಲು. ಅಂಡ್ ಯು ಸಪೋರ್ಟೆಡ್ ಮಿ ಲೈಕ್ ಎನಿಥಿಂಗ್. ಟೀಮ್ ತುಂಬಾ ಚೆನ್ನಾಗಿತ್ತು. ಆ ದೃಷ್ಟಿಯಿಂದ ಇವತ್ತು ಬಾಗಲಕೋಟೆಯಲ್ಲಿ ನಾನು ಏನ್ ಹೇಳಕ್ ಹೋಗ್ತಾ ಇದ್ದೀನಿ ಅಂದ್ರೆ, ಹ್ಯೂಮನ್ ವೆಲ್ ಬೀಯಿಂಗ್ ಮೂವ್ಮೆಂಟ್ ನಾವು ಶುರು ಮಾಡಿದ್ವಿ, ಅವತ್ತು ಅನೌನ್ಸ್ ಮಾಡಿದ್ವಿ. ಅದ್ರ ತಕ್ಕಾಗಿ ಕೊರೋನಾ ಬೇರೆ ಮತ್ತೊಂದು ಶುರು ಆಗಿದೆ. ಈ ಕೊರೋನಾ ಏನ್ ಶುರು ಆಗಿದೆ ಗೊತ್ತಿಲ್ಲ, ಭಯ ಶುರು ಆಗ್ಬಿಟ್ಟಿದೆ. ಆ ಭಯದ ಅಲೆಯಿಂದ ಎಲ್ರಿಗೂ ಎಲ್ಲ ಕಾಯಿಲೆಗಳು ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ. ಸೊ ಇಮ್ಯುನಿಟಿ ಇದ್ದವನು ಯಾರು ಸಾಯಲ್ಲ, ಇಮ್ಯುನಿಟಿ ಇದ್ದವರೆಲ್ಲ ಬೇಗ ಸಾಯ್ತಾರೆ. ನಮಗೂ ಗೊತ್ತು, ನಿಮಗೂ ಗೊತ್ತು. ಇದನ್ನೇ ನಾನು ತಗೊಂಡು ಇನ್ನೊಂದು ವಾರದಲ್ಲಿ ಒಂದು ಸ್ಟ್ರಾಂಗೆಸ್ಟ್ ಮೂವ್ಮೆಂಟ್ ಮಾಡ್ತಿದ್ದೀನಿ ನಾನು. ಮಾಡಿದಾಗ ಆ ಮೂವ್ಮೆಂಟ್ ಅಲ್ಲಿ ಬಂದು ನಿಮ್ಮ ಹತ್ರ ಸೇರ್ಬೇಕು ಅಂದ್ರೆ ನೀವು ಪ್ರಿಪೇರ್ ಆಗಿರ್ಬೇಕು, ಕ್ವಾಲಿಟಿ ಇರ್ಬೇಕು. ಅವ್ರು ಬಂದಾಗ ನಿಮ್ಮ ಒಂದು ಸರ್ವಿಸ್ ನೋಡಿ ನಿಮ್ ಜೊತೆ ಪರ್ಮನೆಂಟ್ ಆಗಿರೋಂಗಾಗ್ಬೇಕು. ಏನಕ್ಕೆ ಅಂದ್ರೆ ಐ ಆಮ್ ನಾಟ್ ಟಚಿಂಗ್ ಜನರಲ್ ಪಬ್ಲಿಕ್, ಐ ಆಮ್ ಟಚಿಂಗ್ ದ ಕ್ರೀಮ್ ಆಫ್ ದಿ ಸೊಸೈಟಿ. ಸೊ ಇಲ್ಲಿ ಬೆಳಿಗ್ಗೆ ಅವ್ರು ಪ್ರಾಕ್ಟೀಸ್ ಮಾಡ್ತಾವ್ರಪ್ಪ. ನನ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಅದೇ ಅಡ್ವಾಂಟೇಜ್. ಬೆಂಗಳೂರಲ್ಲಿ ಆ ಒಂದು ಚಾನೆಲ್ ಒಂದು ಅನೌನ್ಸ್ಮೆಂಟ್ ಮಾಡಿ ಎಲ್ಲೂ ಸಿಗಲ್ಲ ಇದ್ದಂದ್ರೆ ಬಿಳಿಗಿಲಿ ಒಬ್ಬರು ಡಾಕ್ಟರ್ ಕುಮಾರ್ ಅಂತ ಅವ್ರೆ ಡಾಕ್ಟ್ರು ಕೈ ಮುಟ್ಟಿದ್ಕೊಳ್ಳೆ ಎಲ್ಲಾ ಕಾಯಿಲೆ ವಾಸನ ಅಂತ ಅದ್ಭುತ ಇದರಲ್ಲಿ ಪರ್ಟಿಕ್ಯುಲರ್ ಇಂಥ ಸ್ಪೆಷಲಿಸ್ಟು ಅಂದ್ರೆ ಅವ್ರ ವ್ಯಾಲ್ಯೂ ಜಾಸ್ತಿ. ಬೆಂಗಳೂರಲ್ಲಿ ಒಂದು ಡಾಕ್ಟರ್ ವ್ಯಾಲ್ಯೂ ಇಲ್ಲ. ಅವ್ರು ಬ್ರ್ಯಾಂಡಿಂಗ್ ಮಾಡೋ ತಾಕತ್ ಯಾರಿಗಿರೋದಲ್ಲೇ ಮೀಡಿಯಾ ಆಗಿರೋದು ತಾಕತ್. ಆಮೇಲೆ ದೂರದ ಬೆಟ್ಟ ಮುಂದಕ್ಕೆ ದೂರದಲ್ಲಿದ್ದರೆ ಜನಕ್ಕೆ ವ್ಯಾಲ್ಯೂ ಜಾಸ್ತಿ. ಅದನ್ನ ಕ್ರಿಯೇಟ್ ಮಾಡೋ ತಾಕತ್ ಯಾರಿಗಿರೋದು. ಇವತ್ತು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಯಾರಪ್ಪ ತಂದ್ಕೊಟ್ಟಿದ್ದು ಅಂದ್ರೆ ಇಮಿಡಿಯೇಟ್ ಫಸ್ಟ್ ಯಾರ ಬರುತ್ತೆ. ಅಕಸ್ಮಾತ್ ಬ್ರಿಟಿಷ್ ಅವ್ರು ಬರ್ದೇ ಹೋಗಿದ್ರೆ, ನಮ್ ದೇಶಕ್ಕೆ ಸ್ವಾತಂತ್ರ್ಯ ಇಲ್ಲದೆ ಹೋಗಿದ್ರೆ ಗಾಂಧೀಜಿ ಹೆಸರು ಯಾರು ಗೊತ್ತಾಗೋದು. ಹೆಸರು ನಮ್ ಪುಣ್ಯ ಅಲ್ರಿ, ಆಯುಷ್ ಅವ್ರ ತೊಂದ್ರೆ ಇರ್ತದೆ. ಎಲ್ಲ ನೀಟಾಗಿದ್ದಿದ್ರೆ ಯಾರು ಲೀಡರ್ ಮುಟ್ಟಾಕೊಂಡಿದ್ದೆ ರೈಟ್ ಮೂವ್ಮೆಂಟ್. ಬಟ್ ರೈಟ್ ಲೀಡರ್ ಸುಮ್ನೆ ಏನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಆಗಿದ್ದೆ ಹೇಳೋ ಲೀಡರ್ ಬೇಡ. ಸೈಲೆಂಟ್ ಆಗಿ ಆಕ್ಷನ್ ಹೆಂಗ್ ತಗೊಂಡು ಹೋಗ್ಬೇಕು, ಆ ತರ ಹೇಗ್ ಹೋಗ್ಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್, ಕ್ವಾಲಿಟಿ ಓರಿಯೆಂಟೆಡ್ ಎಕ್ಸ್ಪೀರಿಯನ್ಸ್ ಇರ್ಬೇಕು. ನಾವು ಆಕ್ಷನ್ ಅಲ್ಲಿ ಹೋಗ್ಲೇಬೇಕಾಗಿದೆ ಇವತ್ತು. ಅದು ಹೋಗ್ಬೇಕು ಅಂದ್ರೆ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಕ್ರೆಡಿಟ್ ಕಾರ್ಡ್ ಫಸ್ಟ್ ಪ್ರಯಾರಿಟಿ ಆಯುಷ್ ಡಾಕ್ಟರ್ಸ್ ಆಗಬೇಕು. ಲೋನ್ ಬೋರ್ಡ್ ಫಸ್ಟ್ ಪ್ರಯಾರಿಟಿ ಆಯುಷ್ ಡಾಕ್ಟರ್ಸ್ ಆಗಬೇಕು. ಏನಾಗ್ತಿದೆ ಈಸಿ ಸಿಗುತ್ತೀವಲ್ಲ ನಿಮ್ಗೆ ಎಲ್ಲ ಚಾಲೆಂಜಿಂಗ್. ಅದು ಯಾವಾಗ ಆಗುತ್ತೆ ಅಂದ್ರೆ ನಮ್ಮ ಇನ್ಕಮ್ ಜನರೇಷನ್ ಹೆಚ್ಚಾಗಬೇಕು. ಇನ್ಕಮ್ ಜನರೇಷನ್ ಯಾವಾಗ ಆಗುತ್ತೆ, ನಿಮ್ಮ ವ್ಯಾಲ್ಯೂ ಪಬ್ಲಿಕ್ ಗೊತ್ತಾಗ್ಬೇಕು. ನಿಮ್ ವ್ಯಾಲ್ಯೂ ಪಬ್ಲಿಕ್ ಯಾರಿಗೂ ಗೊತ್ತಾಗುತ್ತೆ. ಮೀಡಿಯಾಗೆ ಸರಿಯಾಗಿ ಕೋಪರೇಟ್ ಮಾಡಬೇಕು. ಇರೋದು ನಿಮ್ಗೆ ಒಂದೇ ಮೀಡಿಯಾ ಸ್ಟ್ರಾಂಗ್ ಆಗ ಡೆಡಿಕೇಟೆಡ್ ಮೀಡಿಯಾ ನಿಂತಿರೋದು. ಕೋಪರೇಟ್ ಯಾರು ಮಾಡ್ಬೇಕು. ಆಯ್ತು ಸರ್, ಇವತ್ತು ನಾಳೆ ನಿಮಗೆ ಕೊಡ್ತೀನಿ, ಒಂದು ಒಳ್ಳೆ ಪ್ರಾಜೆಕ್ಟ್ ಕೊಡ್ತೀನಿ, ಎಷ್ಟು ಜನ ಸೇರ್ತೀರ ನೋಡೋಣ. ನಿಮ್ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆಯೋ ಇಲ್ವೋ ನೀವ್ ಹೇಳಿ. ನಿಮ್ಮ ಅಧ್ಯಕ್ಷ ಕಾನ್ಫಿಡೆನ್ಸ್ ಇದೆಯೋ ಇಲ್ವೋ ಇಲ್ರಪ್ಪ. ನಿಮ್ಮ ಅಧ್ಯಕ್ಷ ಕಾನ್ಫಿಡೆನ್ಸ್ ಇದೆಯೋ ಇಲ್ವೋ. ಮುಂದೆ ನಾವು ನಿಲ್ತೀವಿ, ನಿಮ್ ಹಿಂದೆ ನಮ್ ಸಪೋರ್ಟ್ ನಿಂತ್ಬಿಡಿ, ನೋಡೋಣ ಆಮೇಲೆ ಏನಾಗುತ್ತೆ ಅಂತ. ಮಾಡಮ್ಮ ಕನ್ಫರ್ಮಾ. ಬಾಗಲಕೋಟಲ್ಲಿ ಏನ್ ಕಮಿಟ್ಮೆಂಟ್ ತಗೊಳ್ತಿರೋ ಎಂಟೈರ್ ಕರ್ನಾಟಕ ಕಮಿಟ್ಮೆಂಟ್ ತಗೊಳಕ್ ಮಾಡೋರ ಯಾರು ಮಾಡೋದು. ನಾವಲ್ಲ, ನಾನು ಯಾರನ್ಬೇಕು ಪ್ರತಿಯೊಂದು 40 ಕಿಲೋಮೀಟರ್ ಅವ್ರು ಮಾಡೋದನ್ನ ಇಂಟಿಗ್ರೇಷನ್ ಕಾನ್ಫರೆನ್ಸ್ಗೆ ಸುಮಾರು ಜನ ಡಾಕ್ಟರ್ಗಳು ಬಂದಿಲ್ಲ, 1000 ಜನ ಬಂದಿಲ್ಲ. ಏನಕ್ಕೆ ಪತ್ರಗಳು ಹೋಗೋರಲ್ಲ, ಅವ್ರು ಸ್ಯಾಕ್ರಿಫೈಸ್ ಮಾಡ್ಕೊಂಡವ್ರೆ. ಆದ್ರೆ ನಮಗೂ ಆಗುತ್ತೆ ಅಷ್ಟೇ ಅಲ್ವಾ. ಈ ಸ್ವಾತಂತ್ರ್ಯ ಒಡಿಸ್ಕೊಂಡು ಜೈಲ್ಗೆ ಹೋದವ್ರು ಯಾರೋ, ರಾಮ ಜನ್ಮಭೂಮಿಗೆ ಒಡಿಸ್ಕೊಂಡು ಮಾಡಿದವ್ರು ಯಾರೋ, ಓಪನಿಂಗ್ ಆದಾಗ ಅವ್ರು ಇಲ್ವೇ ಇಲ್ಲ. ಸ್ವತಂತ್ರ ಬಂದಾಗ ರಾಜ್ಯ ಮಾಡಿದವ್ರು ಯಾರು, ಜೈಲಲ್ಲಿ ಹೋದವ್ರು ಯಾರು, ಇವತ್ತು ಒದ್ದಾಡ್ತಿರೋರು ಯಾರು. ಬಟ್ ಡೆಲಿಗೇಷನ್ ಆದ್ಮೇಲೆ ನನ್ನಿಂದನೇ ಆಯ್ತು ಸರ್.
ಈ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು. ಆದ್ರೆ ಯಾರು ಏನಾರ ಅನ್ಕೊಳ್ಳಿ, ಮಾಡೋ ತಾಕತ್ತಿರೋದು ಯಾರಿಗಿದೆ? ನೀವ್ ಹೇಳ್ಕೋಬೇಕು. ಯಾರಿಗಿರೋದು? ನಮ್ಗಿರೋದು ತಾಕತ್ತು. ನಿಜ ಪವರ್ ಅನ್ನೋದು ಪೋಸ್ಟಲ್ ಬರಲ್ಲ. ಪವರ್ ಅನ್ನೋದು ಮ್ಯಾಕ್ಸಿಮಮ್ ರಿಸ್ಕ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದ್ರಲ್ಲಿ ಬರುತ್ತೆ. ಅದ್ರ ಜೊತೆಲೆ ಹುಡ್ಕೊಂಡು ತಲೆ ಮೇಲೆ ಹಾಕೊಳ್ಳೋದ್ರಲ್ಲಿ ಬರುತ್ತೆ.